ಇಷ್ಟಾರ್ಥವನ್ನು ನೆರವೇರಿಸುವ ಎಲ್ಲ ದೇವದೂತರ ದಂಡುಗಳು ಈ ಸಭೆಯಲ್ಲಿ, ಈ ಸಭೆಯ ಸುತ್ತಲೂ, ಹೊರಗಡೆ, ಮೇಲೆ, ಕೆಳಗಡೆ, ಈ ಎಲ್ಲ ಜಾಗಗಳಲ್ಲಿ ದೇವದೂತರ ದಂಡು ಇಳಿದು ಬಂದಿದೆ. ಆತನ ಕಾರ್ಯವನ್ನ ನೆರವೇರಿಸಲಿಕ್ಕೆ ಆತನ ಸೈನ್ಯವು ಈ ಮುಂಚಾನೆ ಈ ಸ್ಥಳವನ್ನು ವ್ಯಾಪಿಸಿದೆ. ನಂಬುವವರು ಇನ್ನು ಬಲವಾಗಿ ಕರಗಳನ್ನು ತಟ್ಟುತ್ತಾ ಒಂದೆರಡು ನಿಮಿಷ ಅನ್ಯ ಭಾಷೆಗಳಲ್ಲಿ ಮಾತನಾಡುತ್ತಾ ಶಗಡಗರ ದೇವದೂತರು ಕೆಲಸ ಮಾಡಲಿ. ಎಲ್ಲ ಅಶುದ್ಧ ಶಕ್ತಿಗಳು ಹೊರವಾಗಲಿ ಯೇಸುವಿನ ನಾಮದಲ್ಲಿ. ಶಗಡಗರ ರಗಡ ರದಡಗರಗಡ ಶೇಖ ರಾಬ ಗಾದಡಲರ ಎಲ್ಲ ಮಕ್ಕಳ ಪ್ರಾಣ, ಆತ್ಮ, ಶರೀರಗಳನ್ನ ಬಂಧಿಸಿರುವ ಬಂಧನಗಳು ಬಿಚ್ಚಲ್ಪಡಲಿ, ಬಿಚ್ಚಲ್ಪಡಲಿ. ಇನ್ ದ ನೇಮ್ ಆಫ್ ಜೀಸಸ್, ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲ ಸರಪಣಿಗಳು ಬಿಚ್ಚಲ್ಪಡಲಿ. ಶಕಡನ ಮರ ತುಡಲರ ಬಾಕತರ ಶ್ರೀಭನ ಮರ ತುಡನ ಮಕತರ ಲೀಭನ ಕಥುರವಲ ಸಕರವ ಲೇ ಲೋಯ. ಇಲ್ಲಿ ಪಕ್ಕದಲ್ಲಿರೋರ್ಗೆ ಹೇಳಿ, ಪಕ್ಕದಲ್ಲಿರೋರ್ಗೆ ಹೇಳಿ, ಇಲ್ಲಿಂದ ಹೊರಗಡೆ ಹೋಗುವಾಗ ಪರಲೋಕ ಸಾನ್ನಿಧ್ಯಾನವನ್ನ ಕೊಂಡೊಯ್ಯುವ ಪಾತ್ರೆಯಾಗಿ ದೇವರು ನಿನ್ನನ್ನು, ನಿಮ್ಮ ಸಭೆಗಳನ್ನ ಬಲವಾಗಿ ಉಪಯೋಗಿಸುವಂತ ಚರಿತ್ರೆಯ ಪುಟಗಳನ್ನ ದೇವರು ಈ ದಿನ ತಿರುಗಿಸ್ತಾರೆ. ಹಲ್ಲೆಲೂಯ. ನೂತನವಾದ ಪುಟಗಳನ್ನ ದೇವರು ತಿರುಗಿಸುವ ದಿನವಿದು. ನೂತನವಾದ ಪರಿಮಾಣದಲ್ಲಿ ಸಭೆಯನ್ನ ಕೊಂಡೊಯ್ಯುವಂತಹ ದಿನವಿದು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಈ ಮುಂಚಾನೆ ಇಲ್ಲಿ ಮೇಲ್ ಬಂದು ಕೂತಾಗ ದೇವರು ಒಂದು ವಾಕ್ಯ ಹೇಳಿದ್ರು, ನನಗೆ ಒಂದು ಕಾರ್ಯವನ್ನು ಹೇಳಿದ್ರು. ನಿಮ್ಮ ಪ್ರಾರ್ಥನೆಗಳಿಗೆ ದೇವರು ಕಿವಿಗೊಟ್ಟಿದ್ದಾನೆ. ಆತನು ನಿಮ್ಮ ಎಲ್ಲ ಪ್ರಾರ್ಥನೆಗಳಿಗೆ ಖಂಡಿತವಾಗ್ಲೂ ನಿಮ್ಮ ಕಣ್ಗಳು ನೋಡುವ ಹಾಗೆ, ನಿಮ್ಮ ಕಿವಿಗಳು ಕೇಳುವ ಹಾಗೆ ಒಂದು ದೊಡ್ಡ ಉಜ್ಜೀವನವನ್ನ ನಿಮ್ಮಲ್ಲಿ, ನಿಮ್ಮ ಕುಟುಂಬಗಳಲ್ಲಿ, ಈ ಪ್ರಾಂತ್ಯದಲ್ಲಿ ಬೇಗನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಿಗೆ ಗೊತ್ತಾಗುತ್ತೆ ಗೊತ್ತಾ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾ ಇದ್ದಾರೆ ಅಂತ? ಹಲ್ಲೆಲೂಯಾ. ನನಗೆ ಚೆನ್ನಾಗಿ ಗೊತ್ತು ನೀವೆಲ್ಲರೂ ನನ್ನ ಶಬ್ದ ಕೇಳಿಸ್ಕೊತಾ ಇದ್ದೀರಾ ಅಂತ. ಯಾಕೆ ಗೊತ್ತಾ ನನಗೆ? ನಾನು ಮಾತಾಡ್ತಾ ಇದ್ದೀನಿ, ಆದ್ರಿಂದ ನನಗೆ ಗೊತ್ತು ನಾನು ಮಾತನಾಡೋದ್ರಿಂದ ಇವರು ಕೇಳಿಸ್ಕೊತಾ ಇದ್ದಾರೆ ಅಂತ. ಅದೇ ಥರ ಯಾರೊಬ್ಬ ವ್ಯಕ್ತಿ ದೇವರಲ್ಲಿ ಮಾತನಾಡ್ತಾನೋ ಅವನಿಗೆ ಚೆನ್ನಾಗಿ ಗೊತ್ತು ದೇವರು ನನ್ನ ಸ್ವರವನ್ನು ಕೇಳಿಸ್ಕೊತಾ ಇದ್ದಾರಾ ಇಲ್ಲ ಅಂತ. ಸಭೆ ದೇವರಿಗೆ ಮುಂಚಾನೆ ಹೇಳ್ತಾ ಇದ್ದಾರೆ, ಮಗಳೇ, ಈ 20 ದಿನಗಳ ಕಾಲ ನನ್ನ ಸಾನ್ನಿಧ್ಯಾನದಲ್ಲಿ ನೀನು ಮೊಣಕಾಲಿಟ್ಟು ಸುರಿಸಿದ ಎಲ್ಲ ಕಣ್ಣೀರಿಗೆ ಪ್ರತಿಫಲವನ್ನ ನಾನು ಕೊಡುವ ದಿನಗಳು ಶೀಘ್ರವಾಗಿ ಈ ದಿನದಿಂದಲೇ ಪ್ರಾರಂಭವಾಗ್ತಾ ಇದೆ. ಈ ವರ್ಷದ ಅಂತ್ಯದಲ್ಲಿ ಹೇಳ್ತಾ ಇದ್ದೇನೆ, ಒಂದು ಕುಟುಂಬಗಳೆಲ್ಲ ಪಾಸ್ಟರ್, ಒಂದು ಕುಟುಂಬದಲ್ಲಿ ಒಂದು ವ್ಯಕ್ತಿಯಲ್ಲ, ಕುಟುಂಬವಾಗಿ ರಕ್ಷಣೆ ಹೊಂದಿಕೊಂಡು ಸಭೆಗೆ ಬರುವ ದಿನಮಾನಗಳು ಬೇಗನೆ. ಹಲ್ಲೆಲೂಯಾ. ಲವ್ ಹಿಮ್. ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ, ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟು ಬೇರೇನಿಲ್ಲಪ್ಪ. ಈ ಲೋಕವೆಲ್ಲ ಹುಡುಕಿ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನ ಹಾಗೆ. ಎಲ್ಲ ಎರಡು ಕರಗಳ ಮೇಲೆತ್ತಿ ಕರುಣಾಮಯನೇ, ಕರುಣಾಮಯನೇ, ಓ ಕರುಣಾಮಯನೇ, ಓ ಕರುಣಾಮಯನೇ, ಉಸಿರಿರುವ ದಿನವೆಲ್ಲ ಮಾಡುವೆ ಆರಾಧನೆ, ನನ್ನ ಉಸಿ. ಈ ಸಭೆಯಲ್ಲಿ ಮಾತ್ರ ಅಲ್ಲಪ್ಪ,
ಬದುಕಿರುವವರೆಗೂ ಹಾಗೆ ಹೇಳುವ ಎಲ್ಲರೂ ಎರಡು ಕರಗಳನ್ನ ಮೇಲೆ ಕೆತ್ತಿ ಆರಾಧನೆ ನಿನ್ನ ಸುಖವನ್ನು ಬಯಸುವ ಒಂದೇ ದೇವರು ಯೇಸು. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿರೆ, ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಟ್ಟು ನೀ ಕರೆ. ಕರುಣಾಮಯನೇ ಕರುಣಾಮಯನೇ ಓ ಕರುಣಾಮಯನೇ ಕರುಣಾಮಯನೇ ಓ ಬದುಕಿರುವ ದಿನವೆಲ್ಲ ಯವನಸ್ಥನೇ ನಿನ್ನ ಪ್ರಾಣ ಆತ್ಮ ಶರೀರಗಳನ್ನ ಆತನಿಗೆ ಒಪ್ಪಿಸಿಕೊಡುವೆಯಾ? ಒಂದು ತಲೆಮಾರು ಬೇಕು ದೇವರಿಗೆ. ಆರಾಧನೆ ಶುಭಕರಾಕ ತೋಡಲರಬಾಕತರ ದೇವರು ಹೇಳ್ತಾ ಇದ್ದಾರೆ. ಕೆಲವೊಂದು ಯವನ ಮಕ್ಕಳನ್ನು ನೋಡಿ ದೇವರು ಹೇಳ್ತಾ ಇದ್ದಾರೆ, ನಾನು ಇನ್ನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಮಗನೇ, ನಾನು ಇನ್ನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ. ಯವನಸ್ಥ ಮಗಳೇ, ನಾನಿನ್ನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ. ಚರ್ಚ್, ನಾನಿನ್ನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೇನೆ. ನಾನಿದ್ದೇನೆ, ನೀನು ಅಳೆದದ್ದು ಸಾಕು. ಇವತ್ತು ನಿನ್ನ ತಂದೆ ನಾನು ಬಂದಿದ್ದೇನೆ. ನನ್ನ ಎರಡು ಕರಗಳನ್ನ ತೆರೆದಿದ್ದೇನೆ. ಸಭೆಯ ಓಡಿವಾ, ಓಡಿವಾ. ನನ್ನಲ್ಲಿ ನಿನಗೆ ಆಶ್ರಯ ಇದೆ. ಸೋತು ನಿಂತಿರುವ ಯವನಸ್ಥನೇ, ಐ ಸ್ಟಿಲ್ ಲವ್ ಯು. ನಾನು ಈಗಲೂ ನಿನ್ನನ್ನು ಪ್ರೀತಿಸ್ತೇನೆ. ನಿನ್ನ ಸೋತ ನೆಲೆಯಲ್ಲಿ ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ. ಪಾಸ್ಟರ್, ನಾನು ಸರಿ ಇಲ್ಲ ಪಾಸ್ಟರ್. ಪಾಸ್ಟರ್, ನಾನು ಪಾಪ ಮಾಡಿದ್ದೀನಿ, ಕರೆ ಹಾಕಿದ್ದೇನೆ. ಇವತ್ತು ಬೆಳಗ್ಗೆನು ತಪ್ಪು ಮಾಡಿಬಿಟ್ಟು ಬಂದೆ. ದೇವರು ಹೇಳ್ತಾ ಇದ್ದಾರೆ, ನೋ ಪ್ರಾಬ್ಲಮ್, ಐ ಸ್ಟಿಲ್ ಲವ್ ಯು. ನಾನು ಇನ್ನು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೇನೆ. ನೀನ್ ನನಗೆ ಬೇಕು, ನೀನ್ ನನಗೆ ಬೇಕು. ಇಲ್ಲಿರುವ ಅನೇಕ ಯವನಸ್ಥರನ್ನ ದೇವರು ಹೇಳ್ತಾ ಇದ್ದಾರೆ, ನಿನ್ನ ತಂದೆ ತಾಯಿಗೆ ನೀನು ಬೇಡದವನಾಗಿರ್ಬೋದು, ನಿನ್ನ ಸಹೋದರರಿಗೆ ಬೇಡದವನಾಗಿರುವರು, ನಿನ್ನ ಮನೆಯವರಿಗೆ ಬೇಡದವನಾಗಿರುವರು. ನೀನು ನನಗೆ ಬೇಕು. ನೀನು ನನಗೆ ಬೇಕು. ನೀನು ನನಗೆ ಬೇಕು. ನಾನು ನಿನ್ನನ್ನು ಅರ್ಥಿದ್ದೇನೆ.
ನಿನ್ನ ಬಗ್ಗೆ ಎಲ್ಲ ನನಗೆ ಗೊತ್ತು. ನಿನ್ನ ಬಲವು ನನಗೆ ಗೊತ್ತು, ನಿನ್ನ ಬಲಹೀನತೆಯು ನನಗೆ ಗೊತ್ತು. ನೀನ್ ನನಗೆ ಬೇಕು. ನನ್ನ ಸ್ವರ ಕೇಳ್ತಾ ಇರುವ ಎಲ್ಲರಿಗೂ ಯೇಸುಗೆ ಎಲ್ಲರೂ ಬೇಕು. ಯೇಸು ನಿಮ್ಮನ್ನೆಲ್ಲ ಕರೀತಾ ಇದ್ದಾರೆ. ಅಪ್ಪ ಬಂದಿದ್ದೇನೆ, ತಂದೆ ಬಂದಿದ್ದೇನೆ, ನಿನ್ನ ಅಪ್ಪ ಬಂದಿದ್ದಾರೆ, ನಿನ್ನ ತಂದೆ ಬಂದಿದ್ದಾರೆ. ಭಯಪಡಬೇಡ, ಭಯಪಡಬೇಡ. ಅಪ್ಪ ಇದ್ದೇನೆ, ಅಪ್ಪ ಇದ್ದೇನೆ. ನಾನು ನಿನ್ನನ್ನು ಒಬ್ಬಂಟಿಗನಾಗಿ ಬಿಡೋದಿಲ್ಲ. Thanks for your love, Lord. ಪುನಃ ದೇವರು ನನಗೆ ಇದನ್ನೇ ಹೇಳ್ತಾ ಇದ್ದಾರೆ. ಆಕಾಶದ ನಕ್ಷತ್ರಗಳ ಹಾಗೆ ನಿಮ್ಮನ್ನ ತಂದೆ ಎಂದು ಸೇವಿಸುವರು. ಪ್ರೀತಿ ದೊಡ್ಡದಪ್ಪ. ಇಲ್ಲಿ ಅನೇಕರು ಅನ್ಕೊಳ್ತಾ ಇದ್ದಾರೆ, ಕಣ್ಗಳು ಮುಚ್ಚೆ ಇರ್ಲಿ. ಅನೇಕರು ಅನ್ಕೊಳ್ತಾ ಇದ್ದೀರಾ, ಬದುಕೇ ಬೇಡ ಪಾಸ್ಟರ್, ಸತ್ತೋಗ್ಬಿಡೋಣ ಅನಿಸ್ತಾ ಇದೆ, ಲೈಫೇ ಬೋರ್ ಆಗ್ತಾ ಇದೆ. ದೇವರು ಹೇಳ್ತಾ ಇದ್ದಾರೆ, ದೇವರು ಹೇಳ್ತಾ ಇದ್ದಾರೆ, ನಿನ್ನನ್ನು ಸಾಯಿಸುವುದಕ್ಕಾಗಿ ಅಲ್ಲ, ನೀನು ಬದುಕಲು ಆ ಘೋರ ಶಿಲುಬೆಯಲ್ಲಿ ನನ್ನ ಪ್ರಾಣ ಕೊಟ್ಟಿದ್ದೇನೆ, ನನ್ನ ಪ್ರಾಣ ಕೊಟ್ಟಿದ್ದೇನೆ. ಇಲ್ಲಿ ಅನೇಕ ಯವನಸ್ಸ ಮಕ್ಕಳನ್ನೇ ದೇವರು ನನಗೆ ತೋರಿಸ್ತಾ ಇದ್ದಾರೆ. ಕೆಲವರು ನಿರಾಕರಿಸಲ್ಪಟ್ಟಿದ್ದೀರಾ, ಬೇಡ ಅನ್ಬಿಟ್ರು, ಬೇಡ ಅನ್ಬಿಟ್ರು ಪಾಸ್ಟರ್, ಬೇಡ ಅನ್ಬಿಟ್ರು. ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಬೇಕು ಅಂತ ಇದ್ದೀನಿ ಮಗನೇ, ನಿನ್ನನ್ನು ಪರಿಪೂರ್ಣವಾಗಿ ನನಗೆ ಒಪ್ಪಿಸ್ಕೊಡ್ತೀಯಾ? Something is happening here. ಈ ಕೂಟ ನನ್ನ ತೊಟ್ಟಿಯಲ್ಲಿಲ್ಲ, ಮುಂದೆ ಇರುವ ಪಾಸ್ಟರ್ಸ್ಗಳ ತೊಟ್ಟಿಯಲ್ಲಿಲ್ಲ, ಪರಲೋಕದ ಹತೋಟಿಯಲ್ಲಿ ಈ ಕೂಟ ಇದೆ. Something is happening. ಇದು ಹೊರಗಡೆ ಕಾಣ್ತಾ ಇಲ್ಲ, ಕೇವಲ ಅಂತರಂಗದಲ್ಲಿ ಆಳವಾದ ಬದಲಾವಣೆಗಳನ್ನ ದೇವರು ಮಾಡ್ತಾ ಇದ್ದಾರೆ. ಕೆಲವೊಂದು ಕಲ್ಲಾದ 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 ಹೃದಯಗಳನ್ನ ದೇವರು ಮೃದುವಾಗಿ ಮಾಡ್ತಾ ಇದ್ದಾರೆ. ಘೋರ ಚೈತನ್ಯ ತೈಲದಿಂದ ಎಲ್ಲರನ್ನು ದೇವರು ತುಂಬಿ ಹೊರಗಡೆ ದೇವರು ಕಳಿಸುವ ದೇವರಾಗಿರ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಪಕ್ಕದಲ್ಲಿರೋರಿಗೆ ಹೇಳಿ, ಈ ದಿನ ನಿಮ್ಮ ಜೀವಿತದಲ್ಲಿ ಮರೆಯಲಾಗದ ಒಂದು ದಿನ. ಹಲ್ಲೆಲೂಯ, 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 ಹಲ್ಲೆಲೂಯ. ಬ್ರೇಕ್ ಬೇಕಾ? 20 ದಿನಗಳ ಕಾಲ ಉಣ್ಣದೆಯೂ ಕುಡಿಯದೆಯೂ ಪರ್ವತದ ಮೇಲಿದ್ದನಂತೆ. ಅವನಿಗೆ ಹಸುವೆ ಆಗ್ಲಿಲ್ವಂತೆ, ನೀರಡಿಕೆನೂ ಆಗ್ಲಿಲ್ವಂತೆ. ಯಾಕೆ ಗೊತ್ತಾ? ಆತನ ದೇವರ ಜೊತೆಯಲ್ಲೇ ಇದ್ದ. ಹಲ್ಲೆಲೂಯ. ದೇವರು ಇಲ್ಲಿರೋದಾದ್ರೆ 3 ಗಂಟೆ ಎಲ್ಲ ಮೀಟಿಂಗು, ರಾತ್ರಿ 10 ಗಂಟೆ ಆದರೂ ನಮಗೇನು ಅನಿಸೋದೇ ಇಲ್ಲ. ಹಲ್ಲೆಲೂಯ, 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 ಹಲ್ಲೆಲೂಯ. ನಾವು ನಮ್ಮ ಸಮಯಕ್ಕೆ ಮುಗಿಸೋ ಸೇವಕರಲ್ಲ, ದೇವರ ಸಮಯಕ್ಕೆ ತಕ್ಕಂತೆ ನಡೆಯುವ ಸೇವಕರು. ಹಲ್ಲೆಲೂಯ, 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 ಹಲ್ಲೆಲೂಯ,
ನಾವು ಜಸ್ಟ್ ಕೆಲ್ಸಗಾರ್ರಿ, ಅವ್ರ ಯಜಮಾನ್ರು, ಅವ್ರು ಹೇಗೆ ಹೇಳ್ತಾರೋ ಹಾಗೆ ಅಲ್ವಾ ನಾವು ಕೇಳ್ಬೇಕು ಅಲ್ವಾ ಇಲ್ವಾ? ಅವರ ದೇವರು ಒಳ್ಳೆಯವರು. ಕೆಲವೊಂದು ಮುಖಗಳು ನನಗೆ ಹಾಗೆ ಜ್ಞಾಪಕ ಇದೆ, ನಿಮ್ಮನ್ನು ನೋಡಿದ್ರೆ ನಾನು ಗ್ರಹಿಸ್ತೇನೆ. ಲಾಸ್ಟ್ ಟೈಮ್ ಮೀಟಿಂಗಲ್ಲಿ ನೋಡಿದೆ, ಎಷ್ಟು ಜನ ನಮಗೆ ಜ್ಞಾಪಕ ಇದೆ? ಹೋದ್ ಸರಿ ಮೀಟಿಂಗ್ ಎಷ್ಟು ಜನಕ್ಕೆ ಆಶೀರ್ವಾದವಾಗಿತ್ತು? ಲೇಲೂಯ. ದೇವರು ಒಳ್ಳೆಯವರು. ಖಂಡಿತವಾಗ್ಲೂ ಈ ದಿನ ಬಂದಿರೋರು ಎಲ್ಲರ ಜೀವಿತದಲ್ಲಿ ದೇವರು ಒಂದು ಅತಿ ದೊಡ್ಡ ಬದಲಾವಣೆಗಳನ್ನ ದೇವರು ಕೊಟ್ಟು ನಡೆಸ್ತಾರೆ. ಅಲ್ಲೇ ಲೂಯ, ಅಲ್ಲೇ ಲೂಯ, ಅಲ್ಲೇ ಲೂಯ. ಸಂದೇಶ ನಂದಲ್ಲ, ಸರಿನಾ? ನಮ್ಮ ನಡುವೆ ಹಿರಿಯ ಸೇವಕರಿದ್ದಾರೆ, ಅವರೇ ನಮ್ಮ ಜೊತೆಯಲ್ಲಿ ದೇವರವರ ಮುಖಾಂತರವಾಗಿ ಇವತ್ತು ಮಾತನಾಡ್ತಾರೆ. ಅಲ್ಲಿ ಲೂಯ. ನಾನು ಒಂದು ವಚನವನ್ನು ಜ್ಞಾಪಿಸ್ಬಿಟ್ಟು ಪಾಸ್ಟರ್ ಕೈಯಲ್ಲಿ ಕೊಟ್ಬಿಡ್ತೀನಿ, ಸರಿನಾ? ಇದನ್ನ ನಿಮಗೆ ಇದು ಬಂದ್ಬಿಟ್ಟು ಒಂದು ಏನಂದ್ರೆ, ಏನು ಹೇಳೋದು, ಒಂದು ಎಂಟ್ರಿ ಪಾಸ್ ಇದ್ದಂಗೆ. ಈಗ ಕಂಪನಿಗೆ ಹೋಗ್ತೀವಿ, ಹೋಗಿದ ತಕ್ಷಣ ಒಳಗಡೆ ಹೋಗ್ಬೇಕಾದ್ರೆ ಏನು ಕೇಳ್ತಾರೆ? ಐಡೆಂಟಿ ಕಾರ್ಡ್ ತೋರಿಸು ಅಂತಾರೆ, ಇಲ್ಲ ID ಕಾರ್ಡ್ ತೋರಿಸು ಅಂತಾರೆ. ಸ್ಕೂಲ್ಗೆ ಹೋದ್ರೆ ID ಕಾರ್ಡ್, ಯೂನಿಫಾರ್ಮ್ ಅಂತಾರಲ್ಲ ಆ ಥರ. ATMಗೆ ಹೋದ್ರೆ ATM ಕಾರ್ಡ್, ಇಲ್ಲ ಅಂದರೆ ಕಾಸು ಬರ್ತದ, ನಮ್ಮ ಅಕೌಂಟಲ್ಲಿ ದುಡ್ಡಿದ್ರು ಬರ್ತದ. ಅದೇ ಥರ ಇವತ್ತು ದೇವರು ಒಂದು ದೊಡ್ಡ ಆಶೀರ್ವಾದ ಕೊಡಬೇಕಾದ್ರೆ ಈ ಒಂದು ಕೀ ನಿಮ್ಮಲ್ಲಿ ಇರಲೇಬೇಕು. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದ 1ನೇ ವಚನವನ್ನು ಯಾರು ಒಬ್ಬರು ತೆಗೆದು ಹೋದ್ರಿ? ಅಪೊಸ್ತಲರು 2:1. ನಾನು ಏನು ಇದನ್ನು ಬಿಡಿಸಲ್ಲ, ಓದಿಸ್ಬಿಟ್ಟು ಪಾಸ್ಟರ್ ಕೈಲಿ ಕೊಟ್ಬಿಡ್ತೀನಿ. ಶತಮಾನದ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಏನು 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 ಯಾವ ಮನಸ್ಸಿಂದ, ಯಾವ ಮನಸ್ಸಿಂದ? ಪಕ್ಕದಲ್ಲಿರೋರ್ಗೆ ಹೇಳಿ, ಏಕ ಮನಸ್ಸು. ಒಂದೇ ಮನಸ್ಸಿನಿಂದ ಅವರೆಲ್ಲರೂ ಕೂಡಿದ್ರಂತೆ. ಎಲ್ಲಿ ಕೂಡಿದ್ರಂದ್ರೆ ಮೇಲ್ಮನೆಯಲ್ಲಿ. ಆದ್ರೆ ನಾವೆಲ್ಲಿ ಕೂಡಿದೀವಿ? ಕೆಳಗಡೆ ಮನೆಯಲ್ಲೂ ಕೂಡಿದೀವಿ, ಹೊರಗಡೆ ಮನೆಯಲ್ಲೂ ಕೂಡಿದೀವಿ, ಮೇಲ್ಮನೆಯಲ್ಲೂ ಕೂಡಿದ್ದೇವೆ. ಆದ್ರೆ ಎಲ್ಲರಲ್ಲೂ ಏನಿದೆ ಗೊತ್ತಾ? ಏಕ ಮನಸ್ಸೊಂದಿದೆ. ಅಲ್ಲೇ ಲೂಯ, ಅಲ್ಲೇ ಲೂಯ. ಆದಿ ಅಪೊಸ್ತಲರು ಎಲ್ಲರೂ ಏಕ ಮನಸ್ಸಾಗಿ ಕೂಡಿದ್ರು. ಏನ್ ಮಾಡಿದ್ರು? ಪಕ್ಕದಲ್ಲಿ ಹೇಳಿ, ಏಕ ಮನಸ್ಸಿಂದ ಕೂಡಿದ್ರು. ಯಾವುದಕ್ಕಾಗಿ ಕೂಡಿದ್ರು? ಅದನ್ನೇ ಅವರು ನಿಮ್ಮನ್ನು ಕೇಳ್ತಾ ಇದ್ದಾರಾ? ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಯಾವುದಕ್ಕಾಗಿ ಕೂಡಿದ್ರು? ಪರಿಶುದ್ಧಾತ್ಮನ ಬಲ ಹೊಂದ್ಕೊಳ್ಳೋದಕ್ಕಾಗಿ, ಇವತ್ತೊಂದು ಅದ್ಭುತ ಹೊಂದ್ಕೊಳ್ಳಿಕ್ಕಾಗಿ, ಇವತ್ತೊಂದು ಬಿಡುಗಡೆಯನ್ನ ನೋಡ್ಲಿಕ್ಕಾಗಿ ನಾವೆಲ್ಲರೂ ಏಕ ಮನಸ್ಸಾಗಿ ಹೇಗೆ ಕೂಡಿದೀವೋ ಅದೇ ತರ ಅವರೆಲ್ಲರೂ ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಕೂಡಿದ್ರಂತೆ. ದೇವರು ಹೇಳಿದ್ರು, ತಂದೆಯಿಂದ ಕೇಳಿದ ವಾಗ್ದಾನ ನೆರವೇರುವ ತನಕ ನೀವೆಲ್ಲರೂ ಏನ್ ಮಾಡಿ? ಕಾದಿರಿ ಅಂತ ಹೇಳಿದ್ರು ದೇವರು. ಕಾದಿರಿ ಅಂತ ಇವರೆಲ್ಲರೂ ಕೂಡಿ ಕಾಯ್ತಾ ಇದ್ದಾರೆ, ಏಕ ಮನಸ್ಸಿನಿಂದ ಕಾಯ್ತಾ ಇದ್ದಾರೆ. ಕಾದಿರುವ ಫಲವಾಗಿ ಏನಾಯ್ತಂದ್ರೆ, ಸುಮಾರು ದಿನಗಳಾದ್ಮೇಲೆ, ಈಗ ಹೆಂಗೆ ನಮ್ದು 20 ದಿನಗಳಾದ್ಮೇಲೆ 21ನೇ ದಿನಕ್ಕೆ ಇವತ್ತೊಂದು ದೊಡ್ಡ ಬಲ ಬಂದು ಸಭೆಯನ್ನು ತುಂಬಿಸ್ತದೋ ಅದೇ ತರ ಅವರು ಸುಮಾರು ದಿನಗಳು ಕಾಯ್ತಾ ಇದ್ದ ನಂತರ ಪರಿಶುದ್ಧಾತ್ಮನ ಒಂದು ಉನ್ನತವಾದ ಬಲ ಅವ್ರ ಮೇಲೆ ಇಳಿದು ಬರ್ತಾರೆ. ಅಲ್ಲಿ ಇಲ್ಲಿ ನೋಡಬಾರ್ದು, ನನ್ನನ್ನು ಮಾತ್ರ ನೋಡ್ಬೇಕು. ಅಲ್ಲಿ ಲೂಯ. ಒಂದು ಬಲ ಬರ್ತದೆ. ಬಲ ಬಂದಾಗ ಇದುವರೆಗೂ ಭಯ ಪಡ್ತಾ ಇದ್ದಂತ ಶಿಷ್ಯರು, ಇದುವರೆಗೂ ಎದುರ್ಕೊಳ್ತಾ ಇದ್ದಂತ ಶಿಷ್ಯರು, ಇದುವರೆಗೂ ಆಗಲ್ಲ ಅಂತ ಹೇಳ್ತಾ ಇದ್ದ ಶಿಷ್ಯರು, ಇದುವರೆಗೂ ಏನ್ ಮಾಡೋದಪ್ಪ ಅಂತ ಮಾರ್ಗನೇ ಗೊತ್ತಿಲ್ದಿರೋ ಶಿಷ್ಯರೆಲ್ಲ ಬಲ ಬಂದ ನಂತರ ಎದ್ದು ನಿಂತು ಪ್ರವಾದಿಸುವುದಕ್ಕೆ ಪ್ರಾರಂಭಿಸಿದ್ರು. ಅವರ ಪ್ರವಾದನೆಗಳನ್ನ ಕೇಳಿ ಏರಾಳವಾದ ಜನರು ಸಭೆಗೆ ಬರಲಿಕ್ಕೆ ಪ್ರಾರಂಭಿಸಿದ್ರು. ಹಲ್ಲೆಲೂಯಾ. ಇವತ್ತು 21ನೇ ದಿನದಲ್ಲಿ ದೇವರು ಯಾವ ಆಶೀರ್ವಾದ ಕೊಟ್ಟರು ಅದು ಎಲ್ಲವೂ ಸಭೆಯ ಅಭಿವೃದ್ಧಿಗಾಗಿಯೇ ದೇವರು ಕೊಡೋದು. ಹಲ್ಲೆಲೂಯ. ನಿಮಗೆ ಮನೆ ಕೊಟ್ಟರು ಚರ್ಚ್ ಅಭಿವೃದ್ಧಿಗಾಗಿಯೇ. ಹಲ್ಲೆಲೂಯ. ನಿಮಗೆ ಕಾರ್ ಕೊಟ್ಟರು ಚರ್ಚ್ ಅಭಿವೃದ್ಧಿಗಾಗಿ. ಹಲ್ಲೆಲೂಯ. ನಿಮಗೆ ಇನ್ನೊಂದು ಎಕರೆ ಜಮೀನು ಕೊಟ್ಟರು ಸಭೆಯ ಅಭಿವೃದ್ಧಿಗಾಗಿ. ಒಂದು ಆಮೇನ್ ಬಂದಿಲ್ವಲ್ಲ? ಏನ್ ಪಾಸ್ಟರ್, ನಮ್ಗೆ 1 ಎಕರೆ ಜಮೀನು ಕೊಟ್ಟರೆ ಚರ್ಚ್ ಅಭಿವೃದ್ಧಿಗ? ಏನ್ ಹೇಳ್ತಾ ಇದ್ದೀರಾ? ಆದಿ ಅಪೊಸ್ತಲರ ಮೇಲೆ ಬಲ ಬಂದಿದೆ ಸಭೆಯ ಬೆಳವಣಿಗೆಗಾಗಿ. ಹಲ್ಲೆಲೂಯ. ಈ ದಿನ ದೇವರು ಸಭೆಯನ್ನ ಈ ದಿನದಿಂದ ಏರಾಳವಾಗಿ ಆಶೀರ್ವದಿಸ್ತಾರೆ. ಹಲ್ಲೆಲೂಯ. ಪ್ರಾರಂಭದಲ್ಲಿ ದೇವರು ಹೇಳಿದ್ರಲ್ಲ, ಅನೇಕರಿಗೆ ಏನೋ ತಕ್ಷಣ ಬಡ್ತಿಗಳು ಬರ್ತದೆ, ತಕ್ಷಣ ಸರ್ಕಾರಿ ಹುದ್ದೆಗಳಿಗೆ ಹೋಗ್ತಾರೆ, ಒಳ್ಳೆ ಒಳ್ಳೆ ಆಫೀಸರ್ಸ್ಗಳು ಸಭೆಯಲ್ಲಿ ಎದ್ದೇಳ್ತಾರೆ, ಲಕ್ಷ ದುಡಿತಾರೆ, ಒಳ್ಳೆ ಒಳ್ಳೆ ಬಿಸ್ನೆಸ್ ಎಲ್ಲ ಮಾಡ್ತಾರೆ. ಯಾವುದಕ್ಕಾಗಿ? 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 ಸೇವೆಯ ಅಭಿವೃದ್ಧಿಗಾಗಿ. ಹಲ್ಲೆಲೂಯ. ಈ ಹೃದಯದೊಟ್ಟಿಗೆ ಇವತ್ತು ನೀವು ಕೂತ್ರೆ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಿ. ದೇವರೇ, ನನ್ನನ್ನು ಆಶೀರ್ವದಿಸು. ನನ್ನನ್ನು ಆಶೀರ್ವದಿಸುವುದಾದರೆ ನಾನು ಸಭೆಗೆ ಆಶೀರ್ವಾದವಾಗಿರ್ತೇನೆ. ಹಲ್ಲೆಲೂಯ. ನನ್ನ ಜೊತೆಯಲ್ಲಿರೋರು ಒಂದು ಹಲ್ಲೆಲೂಯ.
ಅಲ್ಲೇ ಲೂಯ. ಈಗ ಕಾಯ್ತಾ ಇದ್ರು ಎಲ್ಲರೂ. ಮೇಲೆ ಏನ್ ಬಂತು? ಬಲ ಬಂತು, ಬಲ ಬಂತು. ಬಲ ಹೊಂದ್ಕೊಂಡ್ರು, ಮಾತಾಡಿದ್ರು. 3,000 ಜನ, 5,000 ಎಲ್ಲ ಬೆಳವಣಿಗೆ ಆಯಿತು. ಈಗ ಹಾಗೆ ನಿಮ್ಮ ಸತ್ಯವೇದವನ್ನ 8ನೇ ಅಧ್ಯಾಯದ 4ನೇ ವಚನಕ್ಕೆ ತಿರುಗಿಸಿ. ಚದರಿ ಹೋದವರು ಅಲ್ಲಲ್ಲಿ ಹೋಗಿ ಸ್ವಾರ್ಥ ವಾಕ್ಯಗಳನ್ನ ಯಾರವರು? ಯಾರು ಯಾರು ಯಾರು? ಇದು ಇಂಪಾರ್ಟೆಂಟ್. ಯಾರವರು? ಇವರೆಲ್ಲ ಫಸ್ಟ್ ಎಲ್ಲಿದ್ರು? ಒಂದೇ ಕಡೆ ಇದ್ರು. ಆಶೀರ್ವಾದ ಹೊಂದ್ಕೊಂಡ್ರು, ಚದರಿಸಲ್ಪಟ್ರು. ಚದರಾದ ಮೇಲೆ ಏನ್ ಮಾಡಿದ್ರು? ಎಲ್ಲ ಮರ್ತ್ಬಿಟ್ಟು ಆರಾಮಾಗಿದ್ರ? ಏನ್ ಮಾಡಿದ್ರು? ಸುವಾರ್ತೆ ಅಂದ್ರೆ ಏನು? ದೇವರ ವಾಕ್ಯ. ಚರ್ಚ್, ಇವತ್ತು ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ನೀವೆಲ್ಲ ಕೂಡಿ ಬಂದಿದ್ದೀರಲ್ಲ, ಬಲ ಖಂಡಿತ ಮೇಲೆ ಬರ್ತದೆ. ಇಲ್ಲಿಂದ ನೀವು ಚದರಿ ಹೋದಾದ ಮೇಲೆ ನಿಮ್ಮ ಬಲಗಳನ್ನ ಅನೇಕರಿಗೆ ತೋರಿಸುವವರಾಗಿ, ನಿಮ್ಮ ಸುವಾರ್ತೆಗಳನ್ನು ಅನೇಕರಿಗೆ ಹೇಳುವವರಾಗಿ, ನಿಮ್ಮ ಅದ್ಭುತಗಳನ್ನು ಅನೇಕರಿಗೆ ಹೇಳುವವರಾಗಿ ಸಭೆಗೆ ಕೊಂಡು ತರುವುದ ಹೃದಯ ನಿಮ್ಮಲ್ಲಿ ಇರೋದಾದರೆ, ಇವತ್ತು ಆತನು ನಿಮ್ಮನ್ನು ನೂತನ ಬಲದಿಂದ ತುಂಬಿಸಿ, ಅಭಿಷೇಕಿಸಿ, ಆಶೀರ್ವದಿಸಿ ಇಲ್ಲಿಂದ ಕಳಿಸ್ಲಿಕ್ಕೆ ಆತನು ಶಕ್ತನು. ನಾನು ಮಾತ್ರ ಬಂದೆ ಪಾಸ್ಟರ್, ಆಶೀರ್ವಾದ ಹೊಂದ್ಕೊಂಡೆ ಪಾಸ್ಟರ್, ಟಾಟಾ ಬಾಯ್ ಬಾಯ್ ಪಾಸ್ಟರ್, ನನಗೆ ತುಂಬಾ ಕೆಲಸ ಇದೆ ಪಾಸ್ಟರ್ ಅಂದ್ರೆ ದೇವ್ರು ಏನ್ ಮಾಡ್ತಾರೆ? ಇವನ್ನ ಆಶೀರ್ವದಿಸಿ ಏನು ಇಲ್ಲ, ಪ್ರಯೋಜನ ಇಲ್ಲ. ಇನ್ನೊಬ್ಬರನ್ನ ಹುಡುಕಕ್ಕೆ ಶುರು ಮಾಡ್ತಾರೆ. ದೇವರೇ ನನ್ನನ್ನು ಆಶೀರ್ವದಿಸು, ಏಕ ಮನಸ್ಸಿನಿಂದ ಬಂದಿದ್ದೇವೆ, ಬಲದಿಂದ ನೀನು ತುಂಬಿಸೋದಾದ್ರೆ ಈ ಕೂಟ ಮುಗಿದು ಇಲ್ಲಿಂದ ನಾವು ಚದರಿ ಹೋಗುವಾಗ ನಾವು ಎಲ್ಲೆಲ್ಲಿ ಹೋಯ್ತೀವೋ ಅಲ್ಲೆಲ್ಲ ಸ್ವಾರ್ಥ ವಾಕ್ಯಗಳನ್ನು ಹಂಚಿ ನಿನ್ನ ಮಹಿಮೆಯನ್ನು ಪ್ರಚುರಪಡಿಸಿ ಒಂದು ದೊಡ್ಡ ಸೈನ್ಯವನ್ನ ನಿನ್ನ ಬಳೆಗೆ ಕರೆತರ್ತೇವೆ ಅಂತ ನೀವು ದೇವರ ಹತ್ರ ಒಪ್ಪಿಸ್ಕೊಡೋದಾದ್ರೆ, ನಂತರ ಅಯ್ಯನವರ ಮುಖಾಂತರವಾಗಿ ದೇವರು ನಿಮ್ಮ ಜೊತೆಯಲ್ಲಿ ಮಾತಾಡ್ತಾರೆ, ನಿಮ್ಮೆಲ್ಲರನ್ನ ಆಶೀರ್ವದಿಸ್ತಾರೆ. ಅಲ್ಲೇ ಲೋಯ ಡೀಲಾ ಪಕ್ಕದಲ್ಲಿ ಕೇಳಿ, ಡೀಲಾ ಕೇಳಿ, ಡೀಲಾ ಓಕೆನಾ? 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 ನೀವು ಮಾಡೋ ಡೀಲ್ ನನಗೆ ಗೊತ್ತಾಗ್ತದೋ ಇಲ್ವೋ ಗೊತ್ತಿಲ್ಲ, ಅವ್ರಿಗೆ ಚೆನ್ನಾಗಿ ಗೊತ್ತಾಗ್ತದೆ. ಅಲ್ಲಿ ಲೂಯ. ಆತನು ನಮ್ಮ ಮುಖವನ್ನು ನೋಡುವವನಲ್ಲ, ನಮ್ಮ ಅಂತರೇಂದ್ರಿಯಗಳನ್ನು ಪರಿಶೋಧಿಸಿ ತಿಳಿದಿರುವ ಆತನು. ಅಲ್ಲಿ ಲೂಯ, ಅಲ್ಲೇ ಲೂಯ. ಚರ್ಚ್, ನಾನು ಒಂದು ಹೇಳ್ತೀನಿ ನೋಡಿ, ನಿಮ್ಮ ಹೃದಯ ಸಭೆಯ ಬೆಳವಣಿಗೆ ಆಗಿದ್ರೆ ನಿಮ್ಮ ಹೃದಯದಲ್ಲಿರುವ ಎಲ್ಲ ಬಯಕೆಗಳನ್ನು ಆತನು ಈಡೇರಿಸ್ತಾನೆ. ಲೇಲೂಯ. ನಿಮ್ಮ ಬಯಕೆ ದೇವರ ರಾಜ್ಯವನ್ನು ಕಟ್ಟುವುದಾದರೆ ನಿಮ್ಮನ್ನ, ನಿಮ್ಮ ಕುಟುಂಬಗಳನ್ನ, ನಿಮ್ಮ ತಲೆಮಾರುಗಳನ್ನ ಆತನು ಕಟ್ತಾನೆ. ಲೇಲೂಯ, ಲೇಲೂಯ. ಈ ಬಯಕೆಯಿಂದ ಕಾಯ್ತಾರಿ. ದೇವರು ನಮ್ಮೊಟ್ಟಿಗೆ ದೇವರು ಮಾತನಾಡ್ತಾರೆ. ಈ ವೇಳೆಯಲ್ಲಿ ನಾವೆಲ್ಲರೂ ಕರಗಳನ್ನು ತಟ್ಟಿ ನಮ್ಮ ಆತ್ಮಿಕ ಘನ ಸೇವಕರಾದಂಥ ರೆವರೆಂಡ್ ಜಾನ್ ಥಾಮಸ್ ಅಯ್ಯನವರನ್ನ ಸ್ವಾಗತ ಮಾಡ್ಕೊಳ್ಳೋಣ. ಪಾಸ್ಟರ್ನ ಕೈಗಳನ್ನ ಚೆನ್ನಾಗಿ ತಟ್ಟಿ. ಪ್ರೈಸ್ ದಿ ಲಾರ್ಡ್. ತುಂಬಾ ಸಹೋದರಿಗಳಿದೆ.